ಹೆಲೋ ಎವ್ರಿವನ್, ವೆಲ್ಕಮ್ ಟು ಪ್ರೀತಿ ಕುಮಾರ್ ವ್ಲಾಗ್ಸ್. ನಾನು ಬೆಳಗ್ಗೆನೇ ಫ್ರೆಶ್ ಅಪ್ ಆಗಿ ಮನೆ ಕೆಲಸ ಎಲ್ಲ ಮುಗಿಸಿ ದೇವ್ರ ಮನೆಗೆ ಬಂದು ಈ ವರ್ಷನಾದರೂ ನಾವು ಅಂದ್ಕೊಂಡಿರೋ ಕೆಲಸ ಕಾರ್ಯಗಳು ನೆರವೇರಲಿ ದೇವ್ರೆ ಅಂತ ಸ್ವಲ್ಪ ಅಪ್ಲಿಕೇಶನ್ಗಳನ್ನ ಹಾಕೊಳ್ತಿದ್ದೆ. 2025 ಬಂತು. ಎಲ್ಲರ ಜೀವನದಲ್ಲಿ ಖುಷಿ ನೆಮ್ಮದಿ ಸಿಗಲಿ, ಎಲ್ಲರೂ ಕನಸು ನನಸಾಗಲಿ, ಎಲ್ರಿಗೂ ಸಹ ದೇವರು ಒಳ್ಳೆಯದನ್ನು ಮಾಡಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತೀನಿ. ನಾನು ಪೂಜೆ ಮುಗಿಸಿ ಆಚೆ ಬಂದಾಗ ನನ್ನ ಮಗಳು ಎದ್ದು ಬರ್ತಿದ್ಲು. ನನ್ನ ಮಗ ಅವಳಿಗಿಂತ ಮೊದಲೇ ಎದ್ದೋಳೋದ್ರಿಂದ ಅವಳನ್ನು ಸ್ವಲ್ಪ ಮಾತಾಡಿಸ್ಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಮಾಡೋ ಥರ ಮಾತಾಡಿಸ್ತಿದ್ದ. ಅದು ನೋಡಿ ಖುಷಿ ಆಯಿತು. ನನ್ನ ಹಸ್ಬೆಂಡ್ ಜೊತೆ ಹಾಗೆ ಒಂದು ವಿಡಿಯೋ. ಪಪ್ಪಾಯ ಸಿಪ್ಪೆಯನ್ನು ತೆಗಿತಾಯಿದ್ರು, ಮಕ್ಕಳಿಗೆಲ್ಲ ಪ್ಲೇಟಿಗೆ ರೆಡಿ ಮಾಡ್ತಾಯಿದ್ರು. ಪಪ್ಪಾಯ ಹಣ್ಣನ್ನು ತಿನ್ನೋದ್ರಿಂದ ದೇಹವನ್ನು ಹೈಡ್ರೇಟ್ ಆಗಿ ಇಡಲು ಸಹಾಯ ಮಾಡುತ್ತೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ, ಕಣ್ಣಿನ ಆರೋಗ್ಯ, ಚರ್ಮದ ಆರೋಗ್ಯವನ್ನು ಬೆಂಬಲಿಸುತ್ತೆ, ಜೀರ್ಣಕ್ರಿಯೆಯನ್ನು ಸಹ ಸುಧಾರಿಸುತ್ತೆ. ಹೀಗಾಗಿ ನಾವು ನಮ್ಮ ಮಕ್ಕಳಿಗೆ ವಾರಕ್ಕೆ 1 ಬಾರಿಯಾದರೂ ಸಹ ಪಪ್ಪಾಯ ಹಣ್ಣನ್ನು ಕೊಡ್ತೀವಿ. ಅವರು ಸಹ ಇದನ್ನು ಇಷ್ಟಪಟ್ಟು ತಿಂತಾರೆ. ಇದು ನನ್ನ ಮಗನಿಗೆ ಮತ್ತು ಮಗಳಿಗೆ ತುಂಬ ಇಷ್ಟ. ಬೆಳಗ್ಗೆ ಎದ್ದಾಗಲೇ ಕಿಚನ್ ಕ್ಲೀನಿಂಗ್ ಮಾಡ್ಕೊಳ್ತಿರ್ಬೇಕಾದ್ರೂ ಗ್ಯಾಸ್ ಸ್ಟವ್ನು ಕ್ಲೀನ್ ಮಾಡ್ತಿದ್ದೆ. ಇವತ್ತು ಅದು ತುಂಬ ಬಿಸಿ ಇದ್ದಿದ್ದರಿಂದ ಲೇಟಾಗಿ ಮಾಡ್ಕೊಳ್ಳೋಣ, ಸ್ವಲ್ಪ ಕೂಲ್ ಆದಮೇಲೆ ಅಂತ ಹೇಳ್ಬಿಟ್ಟು ಆಮೇಲೆ ಕ್ಲೀನ್ ಮಾಡ್ತಾಯಿದ್ದೀನಿ. ಸೊ ಗ್ಯಾಸ್ ಸ್ಟವ್ ಕ್ಲೀನಿಂಗ್ ಎಲ್ಲ ಮುಗಿತ್ತು. ಪಾಪ ಏನು ಬೇಕು ತಿಂಡಿ? ಏನು ಬೇಕಪ್ಪ? ನನ್ನ ಮಗಳು ದೋಸೆ ಕೇಳಿದ್ರು, ದೋಸೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ದೋಸೆ ಮಾಡ್ತಿದ್ದೆ. ಅವಳು ಇದೇ ಫುಡ್ಡೆಲ್ಲ ಎಲ್ಲ ಫುಡ್ನ ಸಹ ಇಷ್ಟಪಟ್ಟು ತಿಂತಾಳೆ. ಸೊ ಅವಳು ದೋಸೆ ಕೇಳಿದ್ಲು ಅಂದ್ಬಿಟ್ಟು ಹಿಟ್ಟಿತ್ತು, ದೋಸೆ ಹಾಕ್ಕೊಟ್ಟೆ. ದೋಸೆ ಜೊತೆ ಚಿಕನ್ ಸಾಂಬಾರು ಮತ್ತು ಫಿಶ್ ಕಬಾಬನ್ನು ರೆಡಿ ಇತ್ತು, ಹಾಕಿ ಕೊಟ್ಟೆ. ಏನಂತಾಳೆ ಪಾಪ ತಿಂಡಿ ರೆಡಿ. ಹೇಗಿದೆ ಟೇಸ್ಟ್ ಮಾಡು. ಲವ್ ಯು ಮಗಳೇ. ಮಗಳು ತಿಂಡಿ ಹಾಕೊಟ್ಟಾದ್ಮೇಲೆ ನನ್ನ ಮಗಳಿಗೆ ನಾನೇ ತಿನ್ನಿಸ್ಬೇಕು ತಿಂಡಿನ. ಅವನ ಜೊತೆ ಸ್ವಲ್ಪ ಮಾತುಕತೆ ಹರಟೆ ಹೊಡ್ಕೊಂಡು ತಿನ್ನಿಸ್ತಾ ಇದ್ದೆ. ನನ್ನ ಹಸ್ಬೆಂಡ್ಗೂ ಸಹ ತಿಂಡಿ ಹಾಕೊಟ್ಟೆ. ಮಗಳು ಲೇಟ್ ತಿಂಡಿ ತಿನ್ನೋದು ಅಂತ ಹೇಳಿದೆ. ನಾನು ತಿಂಡಿ ಹಾಕೊಂಡು ಅವ್ರ ಜೊತೆ ತಿಂದೆ. ಸ್ವಲ್ಪ ಪಾತ್ರೆಗಳಿತ್ತು, ಸೊ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿಬಿಟ್ಟು ಸ್ಟೇನಾಗ ಹಾಕೋಣ ಅಂತ ಹೇಳ್ಬಿಟ್ಟು ವಾಶ್ ಮಾಡ್ತಾಯಿದ್ದೆ. ಕಂಪ್ಲೀಟಾಗಿ ಪಾತ್ರೆಗಳೆಲ್ಲ ವಾಶ್ ಆಯಿತು. ಮಾಡ್ತಿ ಅಂತ ಹೇಳಿದ್ರೆ ಪ್ಲೀಸ್ ಅಂತ ಹೇಳಿದ್ರೆ ವಿಡಿಯೋ ಇಟ್ಟಿದ್ದೀನಿ ಅಂತ ಗೊತ್ತಾಗ್ಬಿಟ್ಟಿದೆ. ಅದಕ್ಕೆ ಸಿಕ್ಕಾಪಟ್ಟೆ ಡೌ ಮಾಡ್ತಿದ್ದಾರೆ ಮಕ್ಳುಗಳೆಲ್ಲ. ಸೊ ಈಗ ಅವನ್ನ ಫ್ರೆಶ್ ಅಪ್ ಮಾಡ್ಕೊಂಡು ಕರ್ಕೊಂಡು ಬರ್ತೀನಿ. ಮಕ್ಕಳು ಸ್ನಾನ ಎಲ್ಲ ಮಾಡಿಸಿ ಒಂದು ಫೋಟೋ ತೆಗೆದೆ. ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಂತ ಹೇಳ್ಬಿಟ್ಟು ಹಾಗೆ ಒಂದು ವಿಡಿಯೋ ಸಹ ಮಾಡಿದೆ. ನನ್ನ ಹಸ್ಬೆಂಡ್ ಮನೆ ಒಳಗಡೆ ಬಂದರು, ಮಲ್ಕೊಂಡು ರೆಸ್ಟ್ ಮಾಡ್ತೀನಿ ಅಂತ ಹೇಳಿಬಿಟ್ಟು. ಆದರೆ ನನ್ನ ಮಕ್ಕಳಿಬ್ರು ಮೈ ಮೇಲೆ ಹತ್ಕೊಂಡು ಆಟ ಆಡ್ತಾಯಿದ್ರು. ನನ್ನ ಹಸ್ಬೆಂಡ್ ಹೇಳಿದ್ರು ನಾವು ಫ್ರೆಶ್ ಅಪ್ ಆಗಿ ಬರೋವರೆಗೂ ಅಂಗಡಿಲಿರಿ ಅಂತ. ಸೊ ನಾನು, ನನ್ನ ಮಗಳು, ನನ್ನ ಮಗ 3 ಜನನೂ ಅಂಗಡಿಗೆ ಹೋದ್ವಿ. ಅವಳಿಗೆ ಹೋಮ್ವರ್ಕ್ ಬ್ಯಾಲೆನ್ಸ್ ಇತ್ತು, ಮಾಡಿಸಿರಲಿಲ್ಲ ಹೋಮ್ವರ್ಕ್ನ. ಸೊ ಹೋಮ್ವರ್ಕ್ ಬರೆಸ್ತಾ ಇದ್ದೆ. ಜೊತೆಗೆ ಮಧ್ಯೆ ನನ್ನ ಮಗ ಕ್ವಾಟ್ಲೆ ಕೊಡ್ತಾಯಿದ್ದ, ಅಮ್ಮ ಇದೇನೋ ಅದೇನೋ ಅಂತ ಹೇಳಿ. ಅವನ್ನ ಬ್ಯಾಲೆನ್ಸ್ ಮಾಡಿಕೊಂಡು ಅವಳಿಗೆ ಹೋಮ್ವರ್ಕ್ ಬರೆಸ್ಕೊಳ್ಳೋದು ತುಂಬ ಕಷ್ಟದ ಕೆಲಸ. ಅವಳು ಓದಬೇಕು ಅಂದಾಗೆಲ್ಲ ನಾನು ಓದಬೇಕು, ನಾನು ಬರೀಬೇಕು ಅಂತ ಹೇಳ್ತಾನೆ. ಅವಳು ಯಾವ ಬುಕ್ ಇಟ್ಕೊಂಡಿರ್ತಾಳೆ ಅದೇ ಬೇಕು ಅಂತ ಹೇಳ್ತಿದ್ದ. ಅದಕ್ಕೆ ನನ್ನ ಮಗಳು ಯಾವುದೋ ಡ್ರಾಯಿಂಗ್ ಮಾಡಿ ಇಟ್ಟಿದ್ದಂಥ ಪೇಪರ್ನ ಕೊಟ್ಟಿದ್ಲು, ಇದು ನೋಡು ಅಂತ. ಸೊ ಹೆಂಗೋ ಹೋಮ್ವರ್ಕ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಅಂಗಡಿಯಿಂದ. ನನ್ನ ಮಗಳು ಹೋಮ್ವರ್ಕ್ ಮುಗಿಸಿದಾಳಲ್ಲ, ಅವರಿಬ್ಬರನ್ನು ಮಲಗಿಸ್ಬಿಟ್ಟು ನಾನು ಮಲ್ಕೊಂಡು ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ನನ್ನ ಮಕ್ಕಳಿಬ್ಬರು ಹೇಳಿದ್ರು ಇನ್ನು ಸ್ವಲ್ಪ ಹೊತ್ತು ಆಟ ಆಡ್ತೀವಿ ಅಮ್ಮ ಅಂತ. ಸೊ ನೀನು ನನ್ನ ಜೊತೆಲೇ ಇರಬೇಕು ಅಂತ ಹೇಳಿದ್ರು. ಕಾಂಪೌಂಡಲ್ಲೇ ಇಬ್ಬರೂ ಆಟ ಆಡಿಸ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದೆ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.